ಹೀಗೂ ವಂಚನೆ ಮಾಡ್ತಾರಾ ಅಂತ ಹೇಳಿ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡಬೇಕು. ಅಂತಹ ವಂಚನೆ ಇದು. ಖಂಡಿತ ಏನ್ ಈ ಸ್ಟೋರಿ, ಏನ್ ಈ ವಂಚನೆ ಅಂತ ಹೇಳ್ತೀವಿ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಅಕ್ಷತಾ. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ MS ಧೋನಿ ಅವರ ಮ್ಯಾನೇಜರ್ ಸ್ವಾಮಿನಾಥನ್ ಶಂಕರ್ ಅವರಿಗೆ ಅಕ್ಟೋಬರ್ 26ರಂದು ಒಂದು ಕಾಲ್ ಬರುತ್ತೆ. ಒಂದು ಅಪರಿಚಿತ ನಂಬರಿಂದ ಕಾಲ್ ಬರುತ್ತೆ. ಈ ಅಪರಿಚಿತ ನಂಬರಿಂದ ಏನ್ ಕಾಲ್ ಬರುತ್ತೆ, ಅವರು ಪರಿಚಯ ಮಾಡಿಕೊಂಡ ರೀತಿ ತುಂಬಾನೇ ಡ್ರಾಮ್ಯಾಟಿಕ್ ಆಗಿದೆ. ಕೇಂದ್ರದಲ್ಲಿ ಹಣಕಾಸು ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ PA ಇದ್ದೀನಿ ನಾನು, ನಕುಲ್ NS ಅಂತ ಹೇಳಿ ಪರಿಚಯ ಮಾಡ್ಕೊಳ್ತಾರೆ ಕಾಲ್ ಅಲ್ಲಿ. MS ಧೋನಿ ಅವರ ಮ್ಯಾನೇಜರ್ ಸ್ವಾಮಿನಾಥನ್ ಶಂಕರ್ ಅವರ ಜೊತೆ ಪರಿಚಯ ಮಾಡ್ಕೊಳ್ತಾರೆ. ಹೇಳ್ತಾರೆ, ಜಸ್ಟಿಸ್ KC ಭಾನು ಅಂತ ಇದ್ದಾರೆ, ಅವರ ಮಗ ಸಂದೀಪ್ ಧೋನಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಇಚ್ಛಿಸ್ತಾನೆ, ದಯಮಾಡಿ ಈ ಮೀಟಿಂಗ್ ಹೇಗಾದ್ರೂ ಮಾಡಿ ಫಿಕ್ಸ್ ಮಾಡಿ ಅಂತ ಹೇಳಿ ನಕುಲ್ ಅವರು, ಅಂದ್ರೆ ನಕಲಿ IAS ಆಫೀಸರ್ ಸ್ವಾಮಿನಾಥನ್ ಅವರನ್ನ ಕೇಳ್ಕೊಳ್ತಾರೆ. ಕೇಳಿಕೊಂಡಾಗ ಅವರು ಒಂದು ಮೀಟಿಂಗ್ ಫಿಕ್ಸ್ ಮಾಡ್ತಾರೆ. 29th ಆಫ್ ಅಕ್ಟೋಬರ್ ITC ಬೆಂಗಾಲ್ ಹೋಟೆಲ್ ಅಲ್ಲಿ ಈ ಮೀಟಿಂಗ್ ಫಿಕ್ಸ್ ಆಗುತ್ತೆ. MS ಧೋನಿ ಅವರು ಬರ್ತಾರೆ. ಅಲ್ಲಿ KC ಭಾನು ಅವರ ಮಗ ಸಂದೀಪ್ ಅಂತ ಹೇಳಿ, ಸಂದೀಪ್ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಸಂದೀಪ್ ಜೊತೆ ಸಲ್ಮಾನ್ ಅನ್ನೋರು ಸೇರ್ಕೊಂಡು ಇಬ್ರು ಸೇರಿ ಧೋನಿ ಅವರ ಜೊತೆ ಮೀಟಿಂಗ್ ಮಾಡ್ತಾರೆ. ಒಂದ್ 4 ಮಾತುಗಳನ್ನ ಆಡ್ತಾರೆ. ಆದ್ರೆ ಕೊನೆಯದಾಗಿ ಸಂದೀಪ್ ಅವರು ಒಂದು ಮಾತು ಹೇಳ್ತಾರೆ, ಸರ್ ನಿಮ್ಗೆ ಯಾವಾಗಾದ್ರೂ ತಿರುಪತಿ ಹೋಗ್ಬೇಕು ಅನ್ಸಿದ್ರೆ ನಾವು ನಿಮಗೆ ಟಿಕೆಟ್ ಮಾಡಿಸಿ ಕೊಡ್ತೇವೆ, ನಿಮಗೆ ರೂಮ್ ಅವೈಲಬಿಲಿಟಿ ಎಲ್ಲವೂ ಸಹ ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಸರಿ ಯಾವಾಗಾದ್ರೂ ಅವಶ್ಯಕತೆ ಇದ್ರೆ ಹೇಳ್ತೀನಿ ಅಂತಾರೆ MS ಧೋನಿ ಅವರು. ಅದಾಗುತ್ತೆ 29ನೇ ತಾರೀಕು ಅಕ್ಟೋಬರ್. ಅದಾದ ನಂತರ 1 ತಿಂಗಳ ಗ್ಯಾಪ್, ಅಂದ್ರೆ ನವೆಂಬರ್ 30ನೇ ತಾರೀಕು ಇನ್ನೊಂದು ಕಾಲ್ ಹೋಗುತ್ತೆ ಸ್ವಾಮಿನಾಥನ್ ಶಂಕರ್ ಅವರಿಗೆ. ಒಂದು ಕಾಲ್, ಸರ್ ನಮ್ಮ ಹತ್ರ 12 ಪಾಸಸ್ ಇದೆ, ಯಾರಿಗಾದ್ರೂ ತಿರುಪತಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ದಯಮಾಡಿ ನೀವು ತಗೊಳ್ಳಲ್ಲ ಟಿಕೆಟ್, ನಾವೇ ನಿಮ್ಗೆ ಅರ್ಜೆಂಟ್ ನಿಮಗೆ ದೇವರ ದರ್ಶನ ಮಾಡಿಸಿ ಕೊಡ್ತೇವೆ, ರೂಮ್ ಫೆಸಿಲಿಟಿ ಕೊಡಿಸ್ತೇವೆ, ಹಾಗೆ ಹೀಗೆ ಏನೇನೋ ಕತೆ ಹೇಳ್ತಾರೆ. ಆಗ ಸ್ವಾಮಿನಾಥನ್ ಶಂಕರ್ ಅಂದ್ರೆ ಇವರು MS ಧೋನಿ ಅವರ ಮ್ಯಾನೇಜರ್, ಇವರು ಆಗ ದುಬೈಯಲ್ಲಿ ಇರ್ತಾರೆ. ನವೆಂಬರ್ 30ನೇ ತಾರೀಕು ಅವ್ರು ಹೇಳ್ತಾರೆ, ಇಲ್ಲ ನಾನು ದುಬೈಯಲ್ಲಿ ಇದ್ದೀನಿ, ಆದ್ರೆ ನನ್ನ ಫ್ರೆಂಡ್ ಇದ್ದಾನೆ ಕೂಡ್ಲುಗೇಟ್ ಹತ್ರ ವಿನೀತ್ ಚಂದ್ರಶೇಖರ್ ಅಂತ ಹೇಳಿ, ಅವರಿಗೆ ನೀವು ಈ ಟಿಕೆಟ್ ಕೊಡಿ, ಪಾಪ ಅವನಿಗೆ ಇಂಟ್ರೆಸ್ಟ್ ಇದೆ ತಿರುಪತಿಗೆ ಹೋಗ್ಲಿಕ್ಕೆ ಅಂತ ಹೇಳ್ತಾರೆ. ಆಗ ಅವರು ಕೂಡ್ಲುಗೇಟ್ ಅಲ್ಲಿರುವ ವಿನೀತ್ ಅವರನ್ನ ಕಾಲ್ ಮಾಡ್ತಾರೆ. ಅವ್ರು ಕಾಲ್ ಮಾಡಿ ಕೇಳ್ತಾರೆ, ಸರ್ ಈ ರೀತಿ ಹೀಗಿದೆ ಅಂತ ಹೇಳಿ ಡಿಸೆಂಬರ್ 20ನೇ ತಾರೀಕಿನಂದು ಹೇಳ್ತಾರೆ. ಹಾಗೆ ಇದಕ್ಕೆ ನೀವು ಇದರ ಪೇಮೆಂಟ್ ಅನ್ನ ಫೋನ್ ಪೇ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಸುಮಾರು 3.5 ಲಕ್ಷ ಫೋನ್ ಪೇ ಅವ್ರು ಗೂಗಲ್ ಪೇ ಮಾಡಿಸ್ಕೊಳ್ತಾರಂತೆ ಮೂಲಗಳ ಪ್ರಕಾರ. ಶ್ರೀ ಸಾಯಿ ಕ್ರಿಯೇಷನ್ಸ್ ಅನ್ನುವಂತಹ ನಂಬರ್ ಡೀಟೇಲ್ಸ್ ಅನ್ನು ಕೊಟ್ಟು ಈ ಬ್ಯಾಂಕ್ ಡೀಟೇಲ್ಸ್ಗೆ ನೀವು ದಯಮಾಡಿ ಅಮೌಂಟ್ ಅನ್ನ ಪೇ ಮಾಡಿ ಅಂತ ಹೇಳ್ತಾರೆ. 6.5 ಲಕ್ಷದ ವಂಚನೆ ಮಾಡ್ತಾರೆ. ಡಿಸೆಂಬರ್ 20ನೇ ತಾರೀಕಿನಂದು ಇಷ್ಟೆಲ್ಲ ಅಮೌಂಟ್ ತಗೋತಾರೆ. ಇಲ್ಲಿವರೆಗೂ ಯಾವ ತಿರುಪತಿ ಇಲ್ಲ, ಯಾವ ದರ್ಶನ ಇಲ್ಲ, ಅದಷ್ಟಕ್ಕಷ್ಟೇ. ಸರ್ ದುಡ್ಡಾದ್ರೂ ವಾಪಸ್ ಕೊಡಿ ಅಂದ್ರೆ ಆಯ್ತು ಸರ್ ಕೊಡ್ತೀನಿ ಅಂತಾರೆ. ಆದ್ರೆ ಇಲ್ಲಿವರೆಗೂ ಪತ್ತೆ ಇಲ್ಲ. ಹಾಗಾಗಿ ಇದೀಗ ಮಾಜಿ ಕ್ರಿಕೆಟ್ ತಂಡದ ಮಾಜಿ ನಾಯಕ ಆಗಿರುವಂತಹ MS ಧೋನಿ ಅವರ ಮ್ಯಾನೇಜರ್ ಸ್ವಾಮಿನಾಥನ್ ಶಂಕರ್ ಅವರು HSR ಲೇಔಟ್ ನಲ್ಲಿರುವಂತಹ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ. ದೂರಿನಲ್ಲಿ 3 ಜನ, ಮೊದಲಿಗೆ ನಕುಲ್ NS ಅಂತ ಹೇಳಿ ನಕಲಿ IAS ಆಫೀಸರ್ ಅಂತ ಹೇಳಿದ್ರು ಇವರು, ಮತ್ತೆ ಮುಂದೆ ಸಂದೀಪ್ ಅಂತ ಬರ್ತಾರೆ, ಟಿಕೆಟ್ ಬುಕ್ ಮಾಡಿಸ್ಕೊಡ್ತೀನಿ ಅಂತ ಧೋನಿ ಅವರಿಗೆ ಮೀಟ್ ಆದವರು ಸಂದೀಪ್ ಅಂತ ಹೇಳಿ, 3ನೇದು ನಾಗೇಶ್ವರ ಅಂತ ಹೇಳಿ, ಈ 3 ಜನರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ಆದಷ್ಟು ಬೇಗ ತನಿಖೆಯಾಗಿ ಆರೋಪಿಗಳು ಸಿಗಬೇಕಾಗಿದೆ. ಇದರ ಕುರಿತು ಪೊಲೀಸರು ವಿಚಾರಣೆ ತನಿಖೆ ನಡೆಸ್ತಾ ಇದ್ದಾರೆ. ಆದ್ರೆ ನಾವೆಲ್ಲ ಅಶ್ವವೇಗ ನ್ಯೂಸ್ ಕಡೆಯಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ಈ ತಿರುಪತಿ ದರ್ಶನ ಮಾಡಿಸ್ತೀವಿ ಅಂತ ಹೇಳಿ ಬರೋ ಜನರು, ಈ ಜಾಲ ಏನಿದೆಯಲ್ಲ ತುಂಬಾ ದೊಡ್ಡದಾಗಿ ಬೆಳೀತಾ ಇರುವಂತಹ ಜಾಲ. ಇದ್ರ ಬಗ್ಗೆ ತನಿಖೆ ಆಗುತ್ತೆ ಇವತ್ತಲ್ಲ ನಾಳೆ. ಯಾರು ಆರೋಪಿಗಳು ಅನ್ನುವಂಥದ್ದು ಸಹ ಬೆಳಕಿಗೆ ಬರಲಿದೆ. ಆದ್ರೆ ನಾವೆಲ್ಲ ನಿಮಗೆ ಹೇಳೋದಿಷ್ಟೇ, ನೀವೆಲ್ಲ ಜಾಗರೂಕರಾಗಿರಿ. ನೋಡಿ, ಎಂತ ದೊಡ್ಡ ಮಾಜಿ ನಾಯಕ, ಕ್ರಿಕೆಟ್ ತಂಡದ ಮಾಜಿ ನಾಯಕ, ಅವರ ಮ್ಯಾನೇಜರ್ ಅಂದ್ರೆ ಎಷ್ಟೊಂದು ಅಲರ್ಟ್ ಆಗಿರ್ತಾರೆ. ಅಂಥವರಿಗೂ ಸಹ ವಂಚನೆ ಮಾಡಿದ್ದಾರೆ ದೇವರ ಹೆಸರಲ್ಲಿ ಅಂತಂದ್ರೆ ಯಾರಿಗ್ ಬೇಕಾದ್ರೂ ಮೋಸ ಮಾಡಬಹುದು, ಯಾರಿಗ್ ಬೇಕಾದ್ರೂ ವಂಚನೆ ಮಾಡಬಹುದು. ಹಾಗಾಗಿ ನೀವು ಸಹ ಈ ರೀತಿಯ ಕಾಲ್ ಬಂದ್ರೆ, ಈ ರೀತಿಯಾಗಿ ನಿಮ್ಗೆ ಯಾರಾದ್ರೂ ವಂಚನೆ ಮಾಡ್ತಿದ್ರೆ
ನೀವು ಪೂರ್ವಾಪರ ಯೋಚನೆ ಮಾಡಿ ಯಾರಿಗಾದ್ರೂ ಬೇರೆಯವ್ರಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ, ಈ ರೀತಿಯಾಗಿ ಏನಾದ್ರೂ ಒಂದು ಕಮಿಟಿ ಇದೆಯಾ ಅಥವಾ ಶ್ರೀ ಸಾಯಿ ಕ್ರಿಯೇಷನ್ಸ್ ಅಂತ ಈ ರೀತಿ ಹೆಸರುಗಳನ್ನ ನೀವು ಪರಿಶೀಲಿಸಿ ಅದ್ರ ಮೇಲೆ ಅವಾಗ ನಂಬಿಕೆ ಮಾಡಿ ಅಂತ ಹೇಳ್ತೀವಿ. ಏನೇ ಅಪ್ಡೇಟ್ಸ್ ಇದ್ರೂ ಕೊಡ್ತಾ ಹೋಗ್ತೀವಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.